ದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ತಗೋ, ಇದರಲ್ಲಿ ನಂದೊಂದಿಷ್ಟು ಕೋರಿಕೆಗಳು ಬರೆದಿದ್ದೀನಿ. 4ನೇ ಚೀಟಿ ರಶ್ಮಿ ಅಮ್ಮ ಅಪ್ಪಂಗೆ. ಛೀ, ನನಗೆ ನಾಚಿಕೆ ಆಗತ್ತೆ, ನಾನು ಹೇಳಲ್ಲಪ್ಪ, ನೀನೇ ನೋಡ್ಕೋ. ಎಂಥ ಮಗುವಿನಂತ ಮನಸ್ಸು, ನಿರ್ಮಲವಾದ ಮನಸ್ಸಿನಿಂದ ಕೃತಜ್ಞತೆ ವ್ಯಕ್ತಪಡಿಸ್ತಾರೆ. ಅಯ್ಯೋ, ನಿಧಾನಕ್ಕೆ ಬಾ ಅಜ್ಜಿ, ನಿನ್ ಕೈಯಲ್ಲಿ ಆಗಲ್ಲ ಅಂದ್ರೂ ಕೇಳಲ್ಲ. ಒಂದೇ ಹಠ, ಅನ್ನೋರ ಹೆಸರಕ್ಕೆ ಹೋಗ್ಬೇಕು ಅಂತ. ನೋಡೆ, ನಾನು ಹುಟ್ಟಿದಾಗಿನಿಂದನೂ ಅಯ್ಯೋ, ಯಾಕಜ್ಜಿ ಆಗ ಮೇಲ್ ನೋಡ್ತಿದ್ಯಾ? ಲೇ ಹಿರಣ್ಮಯಿ, ಅಲ್ಲಿ ನೋಡಿ, ಗೋಪುರದ ಮೇಲೆ ಆಕೃತಿ ಕಾಣ್ತಿದೆ. ಇಲ್ಲಜ್ಜಿ, ನಂಗೇನು ಕಾಣಿಸ್ತಿಲ್ಲ. ಮಾತ್ ಮಾತ್ರ ಚೆನ್ನಾಗ್ ಆಡ್ತೀಯಾ? ಈ ಚಿಕ್ಕ ವಯಸ್ಸಿಗೆ ಕಣ್ ಕಾಣಿಸಲ್ವಾ? ಅಲ್ಲಿ ನೋಡ್. ಹೋಗಜ್ಜಿ, ನಿಂಗೆ ವಯಸ್ಸಾಯ್ತು, ಏನು ಕಾಣಿಸಲ್ಲ. ಸುಮ್ನೆ ಏನೋ ಹೇಳ್ಬೇಡ. ಅಲ್ಲಿ ಸರಿಯಾಗಿ ಹೇಳ್ತಿದ್ದಾರೆ. ಇದು ಸೂರ್ಯದೇವ ದೇವ ಸಂಕ್ರಾಂತಿ ಎಂದು ಅಮ್ಮನವರಿಗೆ ಮಾಡುವ ನಮಸ್ಕಾರ. ಇದು 365 ವರ್ಷಗಳಲ್ಲಿ ಒಮ್ಮೆ ಘಟಿಸುವ ದೈವ ಸಾಕ್ಷಾತ್ಕಾರ. ಅಂದರೆ ಮನುಷ್ಯರ ಲೆಕ್ಕದಲ್ಲಿ ನಮಗೆ 365 ವರ್ಷಗಳು, ದೇವರ ಲೆಕ್ಕದಲ್ಲಿ 1 ವರ್ಷ. ಅದಕ್ಕೆ ಸೂರ್ಯ ತನ್ನ ಸುತ್ತನ್ನು ಮುಗಿಸಿ ಅಮ್ಮನವರ ದಿಕ್ಕಿಗೆ ತನ್ನ ಕಿರಣಗಳನ್ನು ತಿರುಗಿಸಿ ಅಮ್ಮನವರಿಗೆ ಪ್ರಥಮ ಕಿರಣಗಳ ಅಭಿಷೇಕ ಮಾಡಿ ಪ್ರದಕ್ಷಿಣೆ ಮಾಡಿ ಮುಂದುವರಿಯುತ್ತಾನೆ. ಇಂತಹ ದೃಶ್ಯವನ್ನು ಕಣ್ತುಂಬ ನೋಡಿದ ಭಕ್ತರಿಗೆ ಕೋಟಿ ಕೋಟಿ ಪುಣ್ಯ ಲಭಿಸುತ್ತದೆ. ಇಂತಹ ಗಳಿಗೆಯನ್ನು ನೋಡಲೆಂದೇ ನಾನು ಹಿಮಾಲಯದಿಂದ ಬಂದಿದ್ದೇನೆ.
ಇಂತಹ ಸಮಯದಲ್ಲಿ ಅಮ್ಮನವ್ರನ್ನ ನೋಡಿದ್ರೆ ಕೋಟಿ ಕೋಟಿ ಪುಣ್ಯಗಳು ಲಭಿಸುತ್ತೆ ಭಕ್ತಾದಿಗಳಿಗೆ. ಹೌದಾ? ಹಾಗಿದ್ರೆ ನಾವೇ ಪುಣ್ಯವಂತರು ಬಿಡಿ. ಅವತ್ತು ಮಾತ್ರ ಯಾವುದೇ ಕಾರಣಕ್ಕೂ ನಾವು ಅಮ್ಮನವ್ರ ದರ್ಶನನ ತಪ್ಪಿಸ್ಕೊಳ್ಳೋದಿಲ್ಲ. ನಿಮ್ಮಿಂದ ಇಂಥ ವಿಚಾರ ನಮ್ಮೂರ ಜನಗಳಿಗೆ ತಿಳಿತಲ್ಲ, ಇನ್ನು ಸುತ್ತ ಹತ್ತೂರ ಹಳ್ಳಿಗೂ ಹಬ್ಬುತ್ತೆ, ಲೋಕ ಪ್ರಸಿದ್ಧವಾಗುತ್ತೆ ಈ ದೇವ ಮಕರ ಸಂಕ್ರಾಂತಿ ದಿನ. ಏನು ಹೇಳ್ಕಳಿಸಿದ್ದು? ಎಲ್ಲೆಲ್ರಿ ಅಂತ ಹುಡ್ಕೋದು ನಿಮ್ಮನ್ನ? ಅದ್ಯಾಕೆ ಮನೆ ಬಿಟ್ಟು ಎಲ್ಲೆಲ್ಲೋ ಅಲಿತಾ ಇರ್ತೀರಿ? ಎಲ್ಲ ಅನುಕೂಲತೆನೂ ಇಲ್ಲೇ ಮಾಡ್ಕೊಟ್ಟಿಲ್ವಾ ನಿಮ್ಗೆ? ನನ್ನ ವಿಷಯ ಬಿಡಿ, ಕಾರಣ ಇಲ್ಲದೆ ನೀವು ಹಾಗೆಲ್ಲ ನನ್ನನ್ನು ಕರೆಸೋದಿಲ್ಲ. ಈಗ ನಾನು ಕರೆಸಿದ ಕಾರಣ ಹೇಳ್ಕೊಳ್ಳೋಂಥ ಸಮಸ್ಯೆ ಏನಿಲ್ಲ. ಇತ್ತೀಚೆಗೆ ನಮ್ಮ ದೇವಳಿಗೆ ಒಬ್ಬ ಸನ್ಯಾಸಿ ಬಂದಿಯಾನೆ, ಏನೇನೋ ಹೇಳ್ತಾ ಇದ್ದಾನೆ. ಅವನು ಹೇಳೋದು ಸತ್ಯನಾ ಅಂತ ತಿಳ್ಕೊಬೇಕಾಗಿತ್ತು, ಅದಕ್ಕೆ ನಿಮ್ಮನ್ನು ಕರೆದಿದ್ದೆ. ಏನಂತ ಹೇಳ್ದ ಅವನು? ಈ ಬರೋ ಸಂಕ್ರಾಂತಿ 365 ವರ್ಷಗಳಿಗೆ ಒಂದು ಸಾರಿ ಬರುತ್ತಂತೆ ದೇವ ಸಂಕ್ರಾಂತಿ ಅಂತ. ಅವತ್ತು ಮಹಾತಾಯಿಗೆ ಸೂರ್ಯಾಭಿಷೇಕ ನಡೆಯುತ್ತೆ, ಬಹಳ ಅದ್ಭುತವಾಗಿರುತ್ತೆ. ಅದನ್ನು ನೋಡಬೇಕು ಅಂತಾನೆ ನಾನು ಹಿಮಾಲಯದಿಂದ ಬಂದಿನಿ ಅಂತ ಏನೇನೋ ಹೇಳ್ತಾನೆ. ಅರೆ, ಹೌದಲ್ಲ, ನಾನು ಸತತವಾಗಿ ಅಮ್ಮನವ್ರ ಧ್ಯಾನದಲ್ಲೇ ನಿರತನಾಗಿ ಸನ್ಯಾಸಿ ಜೀವನ ನಡೆಸ್ತಾ ಈ ವಿಶೇಷನೇ ಮರೆತು ಬಿಟ್ಟಿದ್ದೆ. ಯಾರೋ ಪುಣ್ಯ ಪುರುಷ ನನ್ನ ಕಣ್ಣು ತೆರೆಸಿದ್ದಾನೆ. ಇದೊಂದು ಅದ್ಭುತವಾದ ವಿಶೇಷವಾದ ಸಂಕ್ರಾಂತಿ ಶಾಸ್ತ್ರಗಳೇ. ಇದರಲ್ಲಿ ಏನಂತ ವಿಶೇಷ? ಸ್ವಲ್ಪ ಬಿಡಿಸಿ ಹೇಳ್ತೀರಾ? ನಾವು ಕಂಡುಕೊಂಡ ವರ್ಷಗಳ ಲೆಕ್ಕಾಚಾರದಲ್ಲಿ ಹೇಳೋದಾದ್ರೆ ನಮ್ಮ 365 ವರ್ಷಗಳು ದೇವರಿಗೆ 1 ವರ್ಷ. ಆ ವರ್ಷದಲ್ಲಿ ಮಹಾತಾಯಿ ಎಲ್ಲೇ ಇದ್ರು ಸೂರ್ಯದೇವ ಬಂದು ಅಮ್ಮನವರಿಗೆ ಬೆಳಕಿನ ಅಭಿಷೇಕ ಮಾಡಿ ಪ್ರದಕ್ಷಿಣೆ ಹಾಕಿ ಮುಂದೆ ಸಾಗ್ತಾನೆ. ಇದನ್ನೇ ದೇವ ಮಕರ ಸಂಕ್ರಾಂತಿ ಅಂತ ಹೇಳ್ತಾರೆ. ಇದರಲ್ಲಿ ಏನಂತ ವಿಶೇಷ? ಯಾವ್ದಾದ್ರೂ ಒಂದು ಕಾರಣಕ್ಕೆ ನಮ್ಮ ಮಹಾತಾಯಿನ ಹುಡುಕೊಂಡು ದೇವಾನ ದೇವತೆಗಳೇ ಬರ್ತಾರಲ್ಲ. ಆದರೆ ಆ ಮಹಾತಾಯಿ ತನ್ನ ದಿವ್ಯ ರೂಪದಿಂದ ಸೂರ್ಯದೇವನ ನಮಸ್ಕಾರಗಳನ್ನು ಸ್ವೀಕರಿಸಿ ಭಕ್ತಿಯಿಂದ ಬೇಡಿಕೊಂಡ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸ್ತಾಳೆ. ಇದೇ ದೇವ ಮಕರ ಸಂಕ್ರಾಂತಿಯ ವಿಶೇಷ. ಏನು ಯೋಚಿಸ್ತಿದ್ದೀರಾ ಶಾಸ್ತ್ರಿಗಳೇ? ಓ, ಈ ಸಂಕ್ರಾಂತಿ ದಿನ ನಮ್ಮೂರ ದೇವಸ್ಥಾನನ ಹೇಗೆ ಸಿಂಗರಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸಿಂಗರ್ಸೋದು ಆ ಕಡೆಗೆ ಇರಲಿ, ಅವತ್ತಿನ ದಿವಸ ಮಹಾತಾಯಿ ಕೇಳಿದ್ದನ್ನೆಲ್ಲ ಕೊಡ್ತಾಳೆ ಎಂದ ಮೇಲೆ ಅವಳ ಸ್ವರೂಪನೇ ಆದ ಶ್ರೀಚಕ್ರನ ಅವಳಿಂದಲೇ ಕೇಳಿ ಪಡ್ಕೋಬೋದಲ್ವಾ? ಆಗ್ಲೇ ನುಸುಳ್ಬಿಡ್ತು ನೋಡಿ ನಿಮ್ಮ ತಲೆ ಒಳಗಡೆ ಆ ದುರ್ಬುದ್ಧಿ. ನಮಗೆ ಕೇಳಿದನ್ನು ಕೊಡ್ತಾಳೆ ಆ ತಾಯಿ, ನಿಜ. ಆದರೆ ಕೇಳೋದಕ್ಕೂ ಮೊದಲು ಆ ಯೋಗ್ಯತೆ ನಮಗಿದೆಯಾ ಅನ್ನೋದನ್ನು ತಿಳ್ಕೊಂಡು ಆಮೇಲೆ ಕೇಳಬೇಕು. ಇಲ್ಲ ಅಂದರೆ ಆ ಭಸ್ಮಾಸುರ ವರ ಕೇಳ್ದಾಗುತ್ತೆ. ನೀವು ಕೇಳೋ ವರನೇ ನಿಮ್ಮನ್ನು ಸುಟ್ಟಾಕೋ ಶಾಪವಾಗಿ ಪರಿಣಮಿಸ್ಬೋದು. ದೇಶಿಕರೇ, ಆ ಭಸ್ಮಾಸುರ ಇದಾನಲ್ಲ, ದಡ್ಡ ಶಿಖಾಮಣಿಯೋ. ಈ ರಾಕ್ಷಸರ ಬುದ್ಧಿಮಟ್ಟ
ನಾನು ವರ ಕೇಳೋದಿಲ್ಲ ದೇಶಿಕರೇ. ಅಮ್ಮನವ್ರನ್ನೇ ನನ್ನ ಬಂಧನದಲ್ಲಿ ಇಟ್ಕೊಂಡು ನಾನು ಬೇಕಾದ್ದನ್ನೆಲ್ಲ ಕೊಡಿ ಅಂತ ನಾನೇ ಕೇಳಿ ತಗೊಳ್ತೀನಿ. ಶಾಸ್ತ್ರಿಗಳೇ, ನಾಯಿ ಜಾತಿಗೆ ಸೇರಿದವ್ರು ಕಣ್ರಿ ನೀವು. ಒಂದು ಪಕ್ಷ ನಿಮಗೆ ಶ್ರೀಚಕ್ರ ಸಿಕ್ಕಿ ನೀವು ಒಂದು ಸಿಂಹಾಸನದ ಮೇಲೆ ಕೂತ್ರು ಅದೇನೋ ಕಂಡು ಹಾರುತ್ತಂತಲ್ಲ, ಆ ಥರ ನಿಮ್ಮ ಬುದ್ಧಿ. ನೀವು ನಾಯಿ ಅನ್ನಿ, ಕತ್ತೆ ಅನ್ನಿ, ಕುದುರೆ ಅನ್ನಿ, ಏನು ಬೇಕಾದರೂ ಹೇಳಿ ದೇಶಕ್ಕೆ. ಆದರೆ ಇದು ಒಂದು ಅದ್ಭುತವಾದ ಸಮಯ. ಈ ದೇವ ಸಂಕ್ರಾಂತಿಯಂದು ಅಮ್ಮನವ್ರನ್ನ ವಶ ಮಾಡಿಕೊಂಡು ನನ್ನ ಕೆಲಸನ ನಾನು ಸಾಧಿಸ್ಕೊಳ್ತೀನಿ. ಬೇಡ ಶಾಸ್ತ್ರಿಗಳೇ, ಈ ಶುಭ ಸಂದರ್ಭದಲ್ಲಿ ನೀವು ಕೆಟ್ಟದನ್ನು ಯೋಚನೆ ಮಾಡಬೇಡಿ. ಪ್ರೀತಿಯಿಂದ ನೀವು ಏನೇ ಕೇಳಿದ್ರು ಆ ತಾಯಿ ನಿಮಗೆ ಕೊಟ್ಟೇ ಕೊಡ್ತಾಳೆ, ಕೊಟ್ಟಿದ್ದನ್ನ ಕಾಪಾಡ್ತಾಳೆ. ಅದನ್ನು ಬಿಟ್ಟು ನೀವು ಮಾಡೋ ದುಷ್ಟ ಕೆಲಸಗಳಿಗೆ ಅವಳನ್ನು ಬಂದಿ ಮಾಡಬೇಡಿ. ಹಾಗೇನಾದರೂ ಮಾಡಿ ನೀವು ಕೇಳಿದರೆ ಏನು ಸಿಕ್ಕೋಲ್ಲ, ಸಿಕ್ಕರು ಅದು ದಕ್ಕೋಲ್ಲ ಶಾಸ್ತ್ರಿಗಳೇ. ಆ ಮಹಾತಾಯಿನ ಸಿಕ್ಕಿಸ್ಕೊಳ್ಳೋದು ದಕ್ಕಿಸ್ಕೊಳ್ಳೋದು ಹೇಗೆ ಅಂತ ನನಗೆ ಗೊತ್ತಿದೆ ದೇಶಿಕರೇ. ವಿನಾಶ ಕಾಲೇ ವಿಪರೀತ ಬುದ್ಧಿ. ಈ ಮಾತನ್ನ ಬಹಳ ಸಲ ಹೇಳಿದ್ದೀನಿ ನಿಮಗೆ, ಆದರೂ ಈಗ ಇನ್ನೊಂದ್ಸರಿ ಹೇಳ್ತೀನಿ ಶಾಸ್ತ್ರಿಗಳೇ, ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಈ ಶುಭ ಸಂದರ್ಭದಲ್ಲಾದರೂ ನೀವು ತಾಯಿ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಪಾಪಗಳನ್ನೆಲ್ಲ ತೊಳೆಯಮ್ಮ ಅಂತ ಕೇಳ್ಕೊಳ್ಳಿ. ನಿಮ್ಮ ಪಾಪಗಳೆಲ್ಲ ತೊಳೆದು ಪುಣ್ಯ ಪ್ರಧಾನವಾಗುತ್ತೆ. ನನ್ನ ಮೇಲಿನ ಕಾಳಜಿಗೆ ಅನಂತಾನಂತ ಧನ್ಯವಾದಗಳು ದೇಶಿಕರೇ. ನಾನು ಇಲ್ಲಿವರೆಗೂ ಯಾರು ಹೇಳಿದ ಮಾತು ಕೇಳಿದ್ದೀನ? ಅವ್ರು ಹೇಳ್ದಾಗ ಮಾಡಿದ್ದೀನ? ಅದು ನನಗೂ ಗೊತ್ತಿದೆ. ನೀವು 64 ವಿದ್ಯೆಗಳಲ್ಲಿ 62 ವಿದ್ಯೆಗಳಲ್ಲಿ ಪಾರಂಗತರು. ಆದರೆ ಇನ್ನು 2 ವಿದ್ಯೆ ಗೊತ್ತಿಲ್ಲ. ಹೌದಾ? ಅದು ಯಾವ ದೇಶಕ್ಕೆ ನನಗೆ ಗೊತ್ತಿಲ್ದಿರೋಂಥ ವಿದ್ಯೆ? ಅದು ಒಂದು ತಾನು ತಿಳ್ಕೊಳ್ಳೋದಿಲ್ಲ, ಇನ್ನೊಂದು ಬೇರೆಯವರು ಹೇಳಿದ್ದನ್ನು ಕೇಳೋದಿಲ್ಲ. ಈ 2 ವಿದ್ಯೆಗಳು ಸಿದ್ಧಿಸ್ಬಿಟ್ಟಿದ್ರೆ ನೀವು ಸರ್ವಜ್ಞರಾಗ್ಬಿಡ್ತಿದ್ರಿ ಶಾಸ್ತ್ರಿಗಳೇ. ಆಯ್ತಾಯ್ತು, ಅದನ್ನ ನಿಮ್ಮಿಂದನೇ ಕಲಿಯೋಣ ದೇಶಿಕರೇ. ನೀವೇನು ಸರ್ವಜ್ಞರಲ್ವಲ್ಲ. ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಸಾಧಾರಣವಾದ ವ್ಯಕ್ತಿ ಅಷ್ಟೇ. ಅಷ್ಟರಲ್ಲೇ ಇರಬೇಕು. ನನಗೆ ದಾರಿ ತೋರಿಸುವಂತ ಜ್ಞಾನ ಗುರುಗಳಾಗೋದಕ್ಕೆ ಪ್ರಯತ್ನ ಪಡಬೇಡಿ. ಸ್ವಾಮಿ ಶಾಸ್ತ್ರಿಗಳೇ, ನಾನು ಜ್ಞಾನಿನೂ ಅಲ್ಲ, ನಿಮ್ಮ ಗುರುವೂ ಅಲ್ಲ. ಆದರೆ ನಿಮ್ಮ ಅಂತರಂಗವನ್ನು ನೀವೇ ಪ್ರಶ್ನಿಸ್ಕೋಬೋದಲ್ಲ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ. ಆ ವಿವೇಚನೆ ನಿಮ್ಗಿದೆಯಲ್ಲ, ನೀವೇ ಯಾಕೆ ಸುಜ್ಞಾನಿ ಆಗಬಾರ್ದು? ಎಲ್ಲ ದೇಶಿಕರೇ, ಜ್ಞಾನಿನೋ ಬುದ್ಧಿಜೀವನೋ ಆಗೋದಕ್ಕೆ ನನಗಿಷ್ಟ ಇಲ್ಲ. ಅದನ್ನೆಲ್ಲ ಬೋಧಿಸೋದಕ್ಕೆ ಅಂತ ಉಪನಿಷತ್ತಿದೆ, ಗ್ರಂಥಗಳಿದೆ, ನಿಮ್ಮಂತ ದಾರ್ಶನಿಕರಿದ್ದಾರೆ. ನಂದೇನಿದ್ರು ಯುದ್ಧ ಮಾರ್ಗ. ಯುದ್ಧದಲ್ಲಿ ಗೆಲ್ಲುತ್ತಾ ಸಾಗಬೇಕು. ಅದೇ ನನ್ನ ಗುರಿ, ಅದೇ ನನ್ನ ದಿವ್ಯ ಶಕ್ತಿ. ಎಷ್ಟೇ ಪೆಟ್ಟು ಬಿದ್ರೂ ಸರಿ, ಮುಂದಿಟ್ಟ ಹೆಜ್ಜೆನ ಹಿಂದಿಡಾಗಿಲ್ಲ. ಗೆಲ್ಲಬೇಕು, ಶ್ರೀಚಕ್ರವನ್ನು ವಶಪಡಿಸ್ಕೋಬೇಕು, ಸರ್ವಶಕ್ತನಾಗಬೇಕು. ಇದನ್ನೆಲ್ಲ ನಿಮ್ಮ ಕಣ್ಣು ಮುಂದೆನೆ ನಾನು ಮಾಡಿ ತೋರಿಸ್ತೀನಿ. ಇದು ಸತ್ಯ. ಎಲ್ಲೋ ಕಾಡು ಮೇಡು ಸುತ್ತಕೊಂಡು ಕೈಗೆ ಸಿಕ್ಕಿದ್ದನ್ನ ತಿನ್ಕೊಂಡು ನೆರಳು ಕಂಡ ಕಡೆ ಮಲಕ್ಕೊಂಡು ಸದಾ ಅಮ್ಮನವ್ರ ಧ್ಯಾನ ಮಾಡ್ತಾ ನೆಮ್ಮದಿಯಾಗಿರ್ತೀನಿ. ಬಹುಶಃ ಇದು ಆ ತಾಯಿಗೆ ಇಷ್ಟ ಆಗಲಿಲ್ಲ ಅಂತ ಕಾಣುತ್ತೆ. ಏನೋ ಒಂದು ನೆಪ ಮಾಡಿ ತನ್ನ ಆಟಗಳನ್ನು ನೋಡೋದಕ್ಕೋಸ್ಕರ ನನ್ನನ್ನು ಕರೆಸ್ಕೊಂಡೇ ಬಿಡ್ತಾಳೆ. ಆಯ್ತು ತಾಯಿ, ನಿನ್ನ ಮಹಿಮೆ ಏನಿದೆಯೋ ಅದನ್ನು ನೋಡ್ತೀನಿ. ಈ ಸಲ ಬರೋ ದೇವ ಮಕರ ಸಂಕ್ರಾಂತಿಯಲ್ಲಿ ನಿನ್ನ ದರ್ಶನ ಭಾಗ್ಯ ಕೊಡು ಅಂತ ಬೇಡ್ಕೊಳ್ತೀನಿ.
ಕೇಳು ಮಗಳೇ. ಸಂಕ್ರಾಂತಿಗೆ ನಂಗೆ ಏನ್ ಕೊಡಿಸ್ತೀಯಾ? ನಿಂಗೆ ಏನ್ ಬೇಕು? ಹೊಸ ಬಟ್ಟೆ ಕೊಡಿಸ್ತೀಯಾ? ಕೊಡಿಸ್ತೀನಿ. ರೇಷ್ಮೆ ಲಂಗ ಕೊಡಿಸ್ತೀಯಾ? ಕೊಡಿಸ್ತೀನಿ ಮಗಳೇ. ದುಡ್ಡು ಯಾರು ಕೊಡ್ತಾರೆ? ಸಾಲ ಮಾಡ್ತೀಯಾ? ಅಮ್ಮನ ತಿಥಿ ಮಾಡಿದ ಸಾಲನೇ 600 ರೂಪಾಯಿ ಇದೆ, ಅದನ್ನೇ ತೀರ್ಸಕ್ಕಾಗಿಲ್ಲ. ಇನ್ನು ಹೊಸ ಬಟ್ಟೆ ಎಲ್ಲಿಂದ ಕೊಡಿಸ್ತೀಯಾ? ಎಲ್ಲ ಗೊತ್ತಿದ್ದು ಕೇಳ್ತೀಯಲ್ಲ ಪುಟ್ಟ. ಕೊಡಿಸ್ತೀನಿ ಅಂದ್ರೆ ಈ ತರ ಪ್ರಶ್ನೆ ಮಾಡ್ತೀಯ, ನಾನು ಏನ್ ಮಾಡ್ಲಿ? ಇದೆಯೋ ಇಲ್ವೋ ಕೊಡಿಸ್ತೀನಿ ಅಂತ ನಿನ್ ಬಾಯಲ್ಲಿ ಬಂತಲ್ಲಪ್ಪ, ಅದು ಮುಖ್ಯ. ಕೊಡ್ಸೋ ಮನಸ್ಸು ಮುಖ್ಯ, ಕೊಡೋದಲ್ಲ. ನಡಿ ಮನೆಗೆ ಹೋಗೋಣ. ಸರಿ. ಹಾ, ಈಗ ಹೇಳು. ನಾನು ಎಣ್ಣೆ ಹೇಳ್ಕೊಟ್ಟಿದ್ ಶ್ಲೋಕನ ಯಾವುದು? ಮರ್ತು ಬಿಟ್ಯಾ? ಆರಿತ ಹಿದ್ರಯ್ಯ. ನೀನ್ ಹೇಳ್ತಾ ಹೋಗು, ನಿನ್ ಜೊತೆ ನಾನು ಹೇಳ್ತೀನಿ. ಸರಿ. ಆದಿತ್ಯ ಹೃದಯ, ಆದಿತ್ಯ ಹೃದಯ, ಏನಾಯ್ತು ಮಗಳೇ? ಏನೂ ಇಲ್ಲ ಬಾ. ಹುಡುಗಿನ ಕಣ್ಣಿಗೆ ಬಟ್ಟೆ ಕಟ್ಟ, ಬಾಯ್ ಮುಚ್ಚ ಒಂದು. ಎತ್ಕೊಳ್ಳ ಅವನ್ನ.